ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಗೌರಿ ಕಲ್ಯಾಣ ಸೀರಿಯಲ್ನ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಫಸ್ಟ್ ಸೀನ್ನಲ್ಲಿ ಜ್ಞಾನೇಶು ಆ ಹೆಣ್ಮಗಳು ತಾಳಿಗೆ ಗಂಡನ ಉಳಿಸ್ಕೊಳ್ಳುವಂಥ ಶಕ್ತಿ ಇದೆ, ಆದರೆ ಅತ್ತೆ ಎದುರು ಮಾತಾಡೋವಂಥ ಹಕ್ಕಿಲ್ಲ ಅಂದಾಗ ಸರಿತಾ, ಜ್ಞಾನೇಶ್ ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ, ಇವಳು ನನ್ನ ಮಗನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬಂದ್ಲು ಅಂದ ಮಾತ್ರಕ್ಕೆ ದೊಡ್ಡ ಸಾಧನೆ ಅನ್ನೋ ರೀತಿ ಮಾತಾಡ್ತಿದೆಯಲ್ಲ ನೋಡು. ಈಗ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ನನ್ನ ಮಗ ಹಾಸ್ಪಿಟಲ್ ಸೇರ್ಕೊಂಡಲ್ಲ ಅದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹಾಗೆ ಗೌರಿ ಕಡೆ ತಿರುಗಿ, ಏಯ್ ನನ್ನ ಮಗ ನನ್ನ ಜೊತೆ ಇದ್ದಾಗ ಯಾವತ್ತೂ ಹುಷಾರ್ ತಪ್ಪಿಲ್ಲ, ನನಗೆ ಗೊತ್ತು ಕಣೆ, ನೀನೇ ನನ್ನ ಮಗಂಗೇನೋ ತಿನ್ನಿಸಿ ಅವನ್ನ ಹುಷಾರ್ ತಪ್ಪೋ ಹಾಗೆ ಮಾಡಿದೀಯಾ. ನಿಮ್ಮ ಕುಟುಂಬನೇ ಇಷ್ಟು, ನಿಮ್ಮ ಕುಟುಂಬದವ್ರು ಎಲ್ಲೇ ಬಂದ್ರೂ ಸಮಸ್ಯೆ ಅನ್ನೋದು ತಲೆಗೆ ಬಂದು ನಿಂತಿರುತ್ತೆ. ನಿಮ್ಮಿಂದ ನಮ್ಮ ಮನೆ ಶಾಂತಿನೇ ಹಾಳಾಗೋಯ್ತು, ಅಂತ ದರಿದ್ರ ಕುಟುಂಬ ನಿಮ್ಮದು ಅಂತ ಹೇಳ್ತಾಳೆ. ಇದನ್ನ ವೀರಣ್ಣವರು ಮತ್ತು ಕಾಂತಲಕ್ಷ್ಮಿ ಹೊರಗಡೆ ನಿಂತ್ಕೊಂಡೆ ಕೇಳಿಸ್ಕೊತಾ ಇರ್ತಾರೆ. ಆಗ ವೀರಣ್ಣವರು ಕಾಂತ ಅಂತ ಹೇಳಿದಾಗ ನನಗೆ ಅರ್ಥ ಆಯ್ತು ರೀ ಅಂತ ಹೇಳ್ತಾಳೆ ಕಾಂತಲಕ್ಷ್ಮಿ. ಇಲ್ಲಿರೋ ಮಗಳನ್ನೇ ಚೆನ್ನಾಗಿ ನೋಡ್ಕೊತಾ ಇಲ್ಲ ಅಂದಮೇಲೆ ಅಲ್ಲಿರೋ ಮಗಳಿಗೆ ಸಹಾಯ ಕೇಳಿದ್ರೆ ಮಾಡಲ್ಲ ಅಂತ ಹೇಳಿ ವೀರಣ್ಣವ್ರು ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ನೆಕ್ಸ್ಟ್ ಗೌರಿ, ನನಗೇನಾದರೂ ಬೈರಿಯತ್ತೆ, ಆದರೆ ನನ್ನ ಕುಟುಂಬಕ್ಕೆ ಮಾತ್ರ ಬೈಬೇಡಿ ಅಂತ ಹೇಳ್ತಾಳೆ. ಆಗ ಸರಿತಾ, ಯಾಕೆ ಬೈಬಾರ್ದು, ನೀನ್ ಎಂಥವಳು, ನಿಮ್ಮ ಕುಟುಂಬ ಎಂಥದ್ದು ಅನ್ನೋದಕ್ಕೆ ನಿಮ್ಮ ಅಕ್ಕನೇ ಸಾಕ್ಷಿ ಇದ್ದಾಳಲ್ಲ ಅಂತ ಹೇಳ್ತಾಳೆ. ನೆಕ್ಸ್ಟ್ ಚಂಚಲ, ಓಹೋ ನೀನು ಮಂತ್ರಾಲಯಕ್ಕೆ ಬರದೇ ಇದ್ದಿದ್ದು ಇದೇ ಕಾರಣಕ್ಕ, ನಮ್ಮ ವಿವೇಕ್ ಪ್ರಾಣ ತೆಗೆದಕ್ಕ ಅಂತ ಹೇಳ್ತಾಳೆ. ಆಗ ಗೌರಿ, ನೋಡಿ ನಿಮ್ಮ ಮಾತು ಕರೆಕ್ಟ್ ಆಗಿದ್ರೆ ನಮ್ಮ ಮಾತು ಕರೆಕ್ಟ್ ಆಗಿರುತ್ತೆ ಅಂತ ಹೇಳ್ತಾಳೆ. ಅನಿಕೇತು, ನಿಮಗೆ ಗೊತ್ತಿತ್ತು ತಾನೇ ವಿವೇಕ್ಗೆ ವೀಸಿಂಗ್ ಪ್ರಾಬ್ಲಮ್ ಇದೆ ಅಂತ ಹೇಳಿದಾಗ ಚಂಚಲ, ಗೊತ್ತಿದ್ದೆ ತಾನೇ ಇವಳು ಈ ರೀತಿ ಪ್ಲಾನ್ ಮಾಡಿರೋದು, ಇವ್ರ ಕುಟುಂಬನೇ ಅಂತ ಹೇಳ್ಬಿಟ್ಟು ಮುಂದುವರ್ಸಕ್ಕೆ ಅಂತ ಹೋಗ್ತಾಳೆ. ಅಷ್ಟರೊಳಗಡೆ ತಾತ, ಏಯ್ ಬಾಯಿ ಚಂಚಲ, ಇವಳು ಈ ಮನೆ ಸದಸ್ಯೆ, ಅದಕ್ಕಿಂತ ಹೆಚ್ಚಾಗಿ ಈ ದೀನ ಬಂದು ಇದನ್ನಲ್ಲ ಅವ್ರ ಮನೆ ಸೊಸೆ ಅವಳು. ಇವಳ ಕುಟುಂಬದ ಬಗ್ಗೆ ಆಗಲಿ ಅಥವಾ ಇವಳ ರಕ್ತ ಸಂಬಂಧದ ಬಗ್ಗೆ ಆಗಲಿ ಮಾತಾಡಲಿಕ್ಕೆ ಯಾರಿಗೂ ಹಕ್ಕಿಲ್ಲ. ಇನ್ನು ಸೇರ್ಸೆ ಹೇಳ್ತಾ ಇದ್ದೀನಿ ಸರಿತಾ. ಆಗ ಸರಿತಾ, ಅಲ್ಲ ಮಾವ, ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದಿದ್ರು ಇವಳಿಂದ ನನ್ನ ಮಗನ ಪ್ರಾಣನೇ ಹೋಗ್ತಾ ಇತ್ತು, ಇದ್ರ ಬಗ್ಗೆ ನೀವೇನು ಕೇಳಲ್ವಾ ಅಂತ ಹೇಳಬೇಕಾದ್ರೆ ವಿವೇಕ್ ಬರ್ತಾನೆ. ಆಗ ಆಶಾ, ಅಕ್ಕ ವಿವೇಕ್ ಅಂತ ಹೇಳ್ತಾಳೆ. ಆಗ ಸರಿತಾ ವಿವೇಕ್ ಹತ್ರ ಓಡೋಗ್ಬಿಟ್ಟು, ಮಗನೇ ಹೇಗಿದೆಯೋ, ಏನಾಯ್ತು ನಿನಗೆ, ಇವಳಿದಾಳಲ್ಲ ಇವಳು ಏನೋ ತೊಂದರೆ ಮಾಡಿದ್ಲು ನಿನಗೆ, ನಿನ್ನ ಈ ಸ್ಥಿತಿಗೆ ಇವಳೇ ತಾನೇ ಕಾರಣ, ಇವಳೇ ತಾನೇ ಮಾತಾಡೋ ಅಂತ ಹೇಳ್ತಾಳೆ. ಆಗ ವಿವೇಕು, ನನ್ನ ಮೇಲಿಂದನೇ ಎಲ್ಲ ಕೇಳಿಸ್ಕೊಳ್ತಾ ಇದ್ದೆ, ಇವಳಿಂದ ತೊಂದರೆ ಆಯಿತು ಅಂತ ಯಾರು ಹೇಳಿದ್ದು. ಆಗ ಸರಿತಾ, ಯಾಕೋ ಹೇಳ್ಬೇಕು, ನನಗೂ ಗೊತ್ತು ಕಣೋ, ಇವಳಿರೋ ಕಡೆ ಏನೋ ಒಳ್ಳೇದಾಗಿದೆ ಅಂತ ಹೇಳ್ತಾಳೆ. ಆಗ ವಿವೇಕ್, ಅಮ್ಮ ನಾನು 4th or 5th ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ಐಸ್ ಕ್ರೀಮ್ ತಿಂದು ಉಸಿರು ಕಟ್ಟಿ ಸಾಯೋ ಸ್ಥಿತಿಗೆ ಹೋಗಿದ್ದೆ, ನೆನಪಿದೆಯಾ ನಿನಗೆ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಆಗ ಸರಿತಾ, ಏನೋ ಹೀಗೆ ಕೇಳ್ತೀಯಾ, ಆ ದಿನನ ಮರೆಯೋದಕ್ಕಾಗುತ್ತೇನೋ, ನಿನ್ನನ್ನು ಆ ಸ್ಥಿತಿನಲ್ಲಿ ನೋಡಿ ನನ್ನ ಪ್ರಾಣನೇ ಹೋಗಿತ್ತು ಕಣೋ ಅಂತ ಹೇಳ್ತಾಳೆ. ಆಗ ವಿವೇಕ್, ಅವತ್ತು ನೀನು ನನ್ನ ಎದೆಗೆ ಅಪ್ಕೊಂಡು ಅಳ್ತಾ ಇದ್ಯಲ್ಲ, ಆ ಮುಖ ನನಗೆ ನೆನಪಿದೆ ಅಮ್ಮ, ಯಾಕಂದರೆ ನಿನ್ನೆ ರಾತ್ರಿ ಈ ಪುಣ್ಯವತಿ ನಿನ್ನ ಥರನೇ ಅಳ್ತಾ ಇದ್ಲಮ್ಮ, ಆದರೆ ಅವಳು ಕಾರಲ್ಲಿ ಕೂತಿರ್ಲಿಲ್ಲ ಅಮ್ಮ, ಕಾರ್ ಓಡಿಸ್ಲಿಕ್ಕೆ ಡ್ರೈವರ್ ಸಿಗದೆ, ಕಾರ್ ಹೆಲ್ಪು ಸಿಗದೆ, ಗಾಡಿನಲ್ಲಿ ಯಾವುದೋ ಒಂದು ಬಟ್ಟೆ ತಗೊಂಡು ನನ್ನನ್ನು ಅವಳು ಬೆನ್ನಿಂದ ಕೂರಿಸ್ಕೊಂಡು ಗಂಟು ಕಟ್ಕೊಂಡು ಹಾಸ್ಪಿಟಲ್ಗೆ ಕರ್ಕೊಂಡೋದ್ಲು. ನನಗೆ ಅವಳು ಅಳುನ ನೋಡ್ತಾ ಇದ್ರೆ ನಿನ್ನ ಅಳುನೇ ನೆನಪಾಯ್ತಮ್ಮ. ಚಿಕ್ಕಪ್ಪ ಅವತ್ತು ನನ್ನನ್ನು ಹಾಸ್ಪಿಟಲಿಗೆ ಕರ್ಕೊಂಡು ಹೋದಾಗ ಡಾಕ್ಟರ್ ಬರೋದು ಲೇಟ್ ಆಯಿತು ಟ್ರೀಟ್ಮೆಂಟ್ ಕೊಡಲಿಕ್ಕೆ ಅಂತ ನೀವು ಮತ್ತು ಅಪ್ಪ ಡಾಕ್ಟರ್ದು ಕತ್ತಿನ ಪಟ್ಟಿ ಹಿಡಿದಿದ್ರಿ. ನಿನ್ನೆ ನನಗೆ ಅಪ್ಪ ಚಿಕ್ಕಪ್ಪ ಇಬ್ಬರು ನೆನಪಾದ್ರು, ಅಂದರೆ ನಾನು ಉಸಿರು ನಿಲ್ಲೋ ಸ್ಥಿತಿಗೆ ಹೋದಾಗ ನಿನ್ನೆ ಇವಳು ಒಬ್ಳು ಹೆಣ್ಣಾಗಿ ಆ ಡಾಕ್ಟರ್ ಕತ್ತಿನ ಪಟ್ಟಿ ಹಿಡಿದು ನಿಂತಿದ್ಲು. ಮುಖದಲ್ಲಿ ಅಪ್ಪ ಚಿಕ್ಕಪ್ಪ ಇಬ್ಬರು ಕಾಣಿಸ್ಕೊಂಡ್ರು ಅಮ್ಮ. ಚಿಕ್ಕಮ್ಮ ಅವತ್ತು ಹಾಸ್ಪಿಟಲಲ್ಲಿ ನಾನು ಬದುಕೋದೇ ಇಲ್ಲ ಅಂತ ಹೇಳ್ಬಿಟ್ಟು ಡಾಕ್ಟರ್ ಹೇಳಿದಾಗ ನೀವು ಹಾಸ್ಪಿಟಲ್ನಲ್ಲಿದ್ದಂತಹ ಒಂದು ಚಿಕ್ಕ ವಿಗ್ರಹದ ಮುಂದೆ ಕೈ ಮುಗಿದು ಬೇಡ್ತಾ ಇದ್ದಿದ್ದು ನಿನ್ನೆ ನನಗೆ ನೀವು ನೆನಪಾದ್ರಿ. ಯಾಕಂದರೆ ಇವಳು ಹಾಗೆ ಮೂಲೆಗೂ ಹೋಗಿ ಆಸ್ಪತ್ರೆಯಲ್ಲಿ ಕ್ಷಣಕ್ಕೂ ದೇವ್ರ ಹತ್ರ ಕೈ ಮುಗಿದು ಬೇಡ್ಕೊಳ್ತಾ ಇದ್ಲು. ಅವಳ ಮುಖದಲ್ಲಿ ನಾನು ನಿಮ್ಮನ್ನು ನೋಡಿದೆ ಚಿಕ್ಕಮ್ಮ. ಅಜ್ಜಿ ತಾತ ಅವತ್ತು ನೀವಿಬ್ಬರು ಏನು ಮಾಡಬೇಕು ಅಂತ ನೋಡಿದೆ, ಕಣ್ ಬಿಟ್ಕೊಂಡು ಸಿಕ್ಕ ನರ್ಸ್ ಹತ್ರ ಎಲ್ಲ ನನ್ನ ಮಗನ್ನ ಉಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಭಿಕ್ಷೆ ಬೇಡ್ತಾ ಇದ್ರಲ್ಲ, ನಿನ್ನೆ ಇವಳು ಒಬ್ಬಳಲ್ಲಿ ನಿಮ್ಮಿಬ್ಬರನ್ನೂ ನೋಡಿದೆ. ಇವಳು ಹಾಗೆ ಡಾಕ್ಟರ್ ಹತ್ರ, ನರ್ಸ್ ಹತ್ರ, ಅಟೆಂಡರ್ ಹತ್ರ, ಕೊನೆಗೆ ಕಸ ಗುಡ್ಸೋಕೆ ಬರೋರ ಹತ್ರ ಕೂಡ ನನ್ನ ಗಂಡನ ಬದುಕಿಸ್ಕೊಡಿ ಅಂತ ಹೇಳ್ಬಿಟ್ಟು ಬೇಡ್ಕೊಳ್ತಾ ಇದ್ಲು. ನನ್ನ ರಾತ್ರಿ ಹುಷಾರಾಗಿ ಬಂದಾಗ ನೀನು ಇಡೀ ರಾತ್ರಿ ಕಣ್ಣು ಮುಚ್ಚದಲ್ಲೇ ನಾನು ನೋಡ್ಕೊಂಡೆಲ್ಲ, ಮತ್ತೆ ನೆನಪಾಯ್ತಮ್ಮ. ಯಾಕಂದರೆ ಇವಳು ಕೂಡ ಗಂಡನ್ನ ಉಳಿಸ್ಕೋಬೇಕು ಅಂತ ಹೇಳಿ ಇಡೀ ರಾತ್ರಿ ನನ್ನನ್ನು ಕಾವಲು ಕಾಯ್ತಾ ಇದ್ಲು. ನಾನೇ ಆ ಐಸ್ ಕ್ರೀಮ್ ತಿಂದೆ ನನ್ನ ಪ್ರಾಣಕ್ಕೆ ಕುತ್ತು ತಂದ್ಕೊಂಡೆ. ನನ್ನನ್ನು ಇಲ್ಲಿಂದ ಕರ್ಕೊಂಡೋಗಿ ಹಾಸ್ಪಿಟಲಿಗೆ ಸೇರಿಸಿ ಟ್ರೀಟ್ಮೆಂಟ್ ಕೊಡಿಸಿ ನನ್ನನ್ನು ಅಲ್ಲಿಂದ ಕರ್ಕೊಂಡು ಬಂದು ಆ ಕ್ಷಣದಿಂದ ಈ ಕ್ಷಣದವರೆಗೂ ನಿಮ್ಮೆಲ್ಲರ ಸ್ಥಾನದಲ್ಲಿ ನಿಂತು ನನ್ನನ್ನು ಕಾಪಾಡಿದ್ದು ಇವಳು ಒಬ್ಳೇನೆ. ಮೇಲಿಂದ ಮೇಲೆ ಪ್ರಶ್ನೆ ಮಾಡ್ತಿದ್ದಾರಲ್ಲ, ಯಾರು ಪರ್ಮಿಷನ್ ಕೊಟ್ಟರು, ಅದಕ್ಕೆಲ್ಲ ಯಾವುದೇ ಉತ್ತರ ಕೊಟ್ಟರು ಕೂಡ ಅದಕ್ಕಿಂತ ಮೇಲೆ ಇದ್ದಾಳೆ ಇವಳು. ಪಾಪನ ತೊಳೆಯಕ್ಕೆ ಬಂದಿರೋ ಅಂಥ ಪುಣ್ಯ ನದಿ ಅನಿಸಿದ್ದು ಸುಳ್ಳಲ್ಲ.
ಅಷ್ಟರಲ್ಲಿ ಗೌರಿ ಅಲ್ಲಿಂದ ಹೋಗ್ಲಿಕ್ಕೆ ಶುರು ಮಾಡ್ತಾಳೆ. ಆಗ ನಿಂತ್ಕೊ ಅಂತ ಹೇಳಿ ವಿವೇಕ್ ಹೇಳ್ತಾನೆ. ಆಗ ಅವಳು ತಿರುಗಿ ನಿಂತಾಗ, ಎಲ್ಲರೂ ಮುಂದೆ ಯಾವಾಗಲೂ ಕೂಡ ನನ್ನನ್ನು ಬೈತಾ ಇರ್ತೀನಿ ಅಂತ ಹೇಳ್ತಿದ್ರಲ್ಲ ನೀವು, ಇವತ್ತು ಹೇಳ್ತೀನಿ ಕೇಳ್ಕೊ ಎಲ್ಲರೂ ಮುಂದೆ. ಥ್ಯಾಂಕ್ ಯು ಸೋ ಮಚ್ ಪುಣ್ಯವತಿ. ಸರಿ ತಪ್ಪು ಮಾಡಿದ್ರೆ ಅಲ್ಲ, ಸರಿ ಮಾಡಿದ್ರು ಕೂಡ ಎಲ್ಲರೂ ಮುಂದೆ ಒಪ್ಕೊಳ್ತಾನೆ ಈ ವಿವೇಕ್. ಹೋಗಿ ಮಲ್ಕೊ, ರಾತ್ರಿ ಎಲ್ಲ ಕಣ್ಮುಚ್ಚಿಲ್ಲ ನೀನೇ ನನ್ನ ನೋಡಿಕೊಂಡು ಈ ಥರ ಪೇಷಂಟ್ ಆದರೆ ನನ್ನನ್ನು ನೀನು ನೋಡಿಕೊಂಡು ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋಕ್ಕಾಗಲ್ಲ. ಈ ಒಂದು ಸಂಚಿಕೆಯ ಭಾಗ 1 ಮುಕ್ತಾಯ ಆಗುತ್ತೆ. ಒಂದು ಸಂಚಿಕೆ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.